ಹೀಗೆ ತನ್ನ ಮಗುವನ್ನ ಕಳೆದುಕೊಂಡು ಅಸಹಾಯಕಳಂತೆ ಗೋಳಾಡ್ತಾ ಇರೋ ತಾಯಿ, ಇನ್ನೊಂದು ಕಡೆ ತಮ್ಮ ಊರಿಗೆ ಮೃತದೇಹವನ್ನ ಕೊಂಡೊಯ್ಯಲು ಹಣವಿಲ್ಲದೆ ಪರದಾಡ್ತಾ ಇರೋ ಮಾವ. ಈ ವಿಚಾರ ತಿಳಿದು ಪೊಲೀಸರೇ ಸಿಬ್ಬಂದಿಯಿಂದ ಹಣ ಶೇಖರಿಸಿ ನೊಂದವರಿಗೆ ಸಹಾಯ ಮಾಡ್ತಾ ಇರೋ ದೃಶ್ಯಗಳು ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೌದು, ಆಂಧ್ರದ ಕದಿರಿ ಜಿಲ್ಲೆಯ ತನಗಲ್ ಗ್ರಾಮದ ರೆಡ್ಡಮ್ಮ ಬಾಬು ಅಲೆಮಾರಿ ಜನಾಂಗದವರಾಗಿದ್ದು, ದಿನಕ್ಕೊಂದು ಗ್ರಾಮ, ತಿಂಗಳಿಗೊಂದು ಜಿಲ್ಲೆಗೆ ಪ್ರಯಾಣ ಬೆಳೆಸಿ ಅಲ್ಲಿ ಇಲ್ಲಿ ಸಿಕ್ಕ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಇವರಿಗೆ 7 ವರ್ಷದ ಗಂಡು ಮಗು ಇತ್ತು. ಈ ಮಗು ಹುಟ್ಟಿದಾಗಿನಿಂದ ಹೃದಯದಲ್ಲಿ ರಂಧ್ರವಿದ್ದ ಕಾರಣ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಡಿಸದೆ ಅನಾರೋಗ್ಯದಿಂದ ಬಳಲ್ತಾ ಇತ್ತು. ಚಿಕ್ಕಬಳ್ಳಾಪುರದಲ್ಲಿ ಬೀಡುಬಿಟ್ಟಿದ್ದ ಅಲೆಮಾರಿ ಕುಟುಂಬದ ಮಗು ಗುರುವಾರ ಅನಾರೋಗ್ಯದಿಂದ ಸಾವನ್ನಪ್ಪಿದೆ. ಮಗು ಕಳೆದುಕೊಂಡ ತಾಯಿ, ಮಾವ, ಅಜ್ಜಿ ತಮ್ಮ ಊರಿಗೆ ಮೃತದೇಹವನ್ನ ಕೊಂಡೊಯ್ಯಲು ಕೈಯಲ್ಲಿ ಕಾಸಿಲ್ಲದೆ ಮೃತದೇಹ ರಸ್ತೆ ಬದಿ ಇಟ್ಟು ಗೋಳಾಡಿದ್ದಾರೆ. ಹುಡುಗ ಸ್ವಲ್ಪ ವೀಕ್ ಆಗಿ ಆಟಲ್ಲಿ ಆಗಿತ್ತು. ಅದರಿಂದ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು. ಅದು 3 ತಿಂಗಳು 4 ತಿಂಗಳೇನು ಕೊಟ್ಟಿದ್ರು. ಮತ್ತು ಮೊನ್ನೆ ಬಿಟ್ಟಾಗಿದ್ದ ಸತ್ತೋಗ್ತಾನೆ, ಬದುಕಲ್ಲ ಅಂತ ಹೇಳಿದ್ರು. ಅದಕ್ಕೆ ನಮ್ಮಮ್ಮ ಅವರು ತನಕಲ್ಗೆ ಕರ್ಕೊಂಡು ಹೋಗಿದ್ರು. ಇಲ್ಲಿ ಬೇಡ, ಗುಡ್ಬಂಡೆ ತಗೊಂಡೋಗಿ ಅಂತ ಹೇಳಿದ್ರೆ ಈ ಅಮ್ಮ ನನ್ನ ಹತ್ರ ಬರೋಕ್ಕೆ ಹೋಗಿ ಬೆಳಗ್ಗೆ ಸತ್ತೋಗಿರೋದು. ಸರ್ ಅವರೇ ಹೆಲ್ಪ್ ಮಾಡಿದ್ರು. ಸರ್ ಅವರು ಇಲ್ಲಿಂದ ಅಂದರೆ ಒಂದು 70 ಕಿಲೋಮೀಟ್ರ್. ತನಕಲ್ಲು ಡಿಸ್ಟಿಕ್ ಬಂದು ಇದು ಕದಿರಿ. పోలీసులు ఆంబులెన్స్ ಮಾಡಿ ಮಾತಾಡಿ కలుస్తా ఇద్దరు. ఆరోగ్యం లేకుంటే ఇది కడుపులో గాయమైంది చెప్పిండ్రు డాక్టర్. అంతా తెలిసిందకి మీరేదే తెలియదు. కడుపులో గాయమైంది అట్లా చెప్తే భోజనం తింటాడు లేదు, ముక్కలో పాలు ఇస్తాండ్రు. కాదు, పాలు ముక్కలో ఇస్తాండ్రు అంతే. భోజనం తింటాడు లేదు, కొంచెం ఈక్కు మనిషి. క్రికెట్ ఇచ్చినాక ఉల్లి ఎలా చెప్పిండ్రి కడంలో. ఆ తనకి వచ్చి 2 రోజులకి పోయి సార్ వాళ్ళు ఎక్కడ చెప్తే అక్కడ కదిరికి దీంట్లో పొమ్మంటే పోతాము. అలాంటి బస్సులో ఎక్కడ చేయలేదు. మొద మనముడు కూతురు బిడ్డ. ಇನ್ನು ಹಣವಿಲ್ಲದೆ ತಮ್ಮ ಊರಿಗೆ ಮಗುವಿನ ಮೃತದೇಹವನ್ನು ಸಾಗಿಸಲು ಕೈಲಾಗದೆ ಪೋಷಕರು ರಸ್ತೆ ಬದಿ ಕಣ್ಣೀರಿಡ್ತಾ ಇದ್ದ ವಿಚಾರ ತಿಳಿದ ಚಿಕ್ಕಬಳ್ಳಾಪುರ ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅಮರ್ ಮೊಗ್ಲೆ ಅವರ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ಕೊಟ್ಟು ಕುಟುಂಬಸ್ಥರ ನರಳಾಟ, ಅಸಹಾಯಕತನವನ್ನು ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಕರಗಿದ ಮನಸ್ಸಿನಿಂದ ನಗರ ಠಾಣೆಯ ಸಿಬ್ಬಂದಿಯೇ ಅವರ ಬಳಿ ಇದ್ದ ಹಣವನ್ನು ಶೇಖರಣೆ ಮಾಡಿ ತಮ್ಮ ಊರಿಗೆ ಮೃತದೇಹವನ್ನು ಸಾಗಿಸಲು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಸಿ ಶವ ಸಂಸ್ಕಾರಕ್ಕೆ ಧನ ಸಹಾಯ ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಇದು ಈಗ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಕಾರಣವಾಗಿದೆ. ನನ್ನ ಹೆಸರು ರವಿ ಅಂತ. ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಆಂಧ್ರದಿಂದ ಬಸ್ಸಲ್ಲಿ ಒಂದು ಕುಟುಂಬ ಬರ್ತಾ ಇದ್ದಾಗ ಆಕಸ್ಮಿಕವಾಗಿ ಅನಾರೋಗ್ಯ ಇರುತ್ತೆ. ಬಸ್ಸಲ್ಲಿ ಬರೋವಾಗ ಬಸ್ಸಲ್ಲೇ ಪ್ರಾಣ ಹೋಗಿರುತ್ತೆ ಮಗುದು. ಆಗ ಬಡ ಕುಟುಂಬ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಸಮಯದಲ್ಲಿ ನಮ್ಮ ನಗರ ಠಾಣೆಯ ಪೊಲೀಸ್ ಸಿಬ್ಬಂದಿಯು ಅವರಿಗೆ ಧನ ಸಹಾಯ ಮಾಡಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ಅವರ ದಫನ್ಗೆ ಹಣವನ್ನು ನೀಡಿ, ಸ್ವಂತ ಜೋಬಿನಿಂದ ಹಣವನ್ನು ನೀಡಿ ಅವರನ್ನು ಅವರ ಊರಿಗೆ ಕಳಿಸ್ಕೊಟ್ಟಿರುತ್ತಾರೆ. ಇದನ್ನೆಲ್ಲ ನಾವು ನೋಡಿದಾಗ, ಪೊಲೀಸ್ ಅವ್ರನ್ನ ನೋಡಿದಾಗ ಎಲ್ಲೋ ಒಂದು ರೀತಿ ಭಯ ಮೂಡ್ತಾಯಿತ್ತು ಜನಕ್ಕೆ. ಆದರೆ ನಮ್ಮ ನಗರ ಪೊಲೀಸರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದೇ ರೀತಿ ಎಲ್ಲ ಪೊಲೀಸರು ಮಾಡಿದ್ರೆ ನಮ್ಮ ಸಮಾಜಕ್ಕೆ ಜನಸ್ನೇಹಿ ಪೊಲೀಸರು ಅಂತ ಒಳ್ಳೆ ಹೆಸರು ಬರುತ್ತೆ. ಇದೇ ರೀತಿ ಮಾಡಿದ್ರೆ ಎಲ್ಲ ತುಂಬ ಒಳ್ಳೆಯದಾಗುತ್ತೆ. ಬಡ ಕುಟುಂಬ ಇವತ್ತು ನೋವಿನಿಂದ ಹೋಗಿದ್ದಾರೆ, ಪರವಾಗಿಲ್ಲ. ಪೊಲೀಸವರು ಒಳ್ಳೆ ಕೆಲಸ ಮಾಡಿದ್ದಾರೆ.
ನಿಮಗೂ ಖುಷಿ ಆಗ್ತಿದೆ ಈ ರೀತಿ ಮಾಡೋದ್ರಿಂದ ಪೊಲೀಸರ ಇಲಾಖೆ ಮೇಲೆ ಒಂದು ನಂಬಿಕೆ ಬರುತ್ತೆ? ತುಂಬ 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 ಗೌರವ ಬಂತು. ಯಾಕಂದರೆ ಪೊಲೀಸವ್ರು ನೋಡಿದ್ರೆ ತುಂಬ ಭಯ ಜನಕ್ಕೆ. ಆದರೆ ಈ ರೀತಿ ಮಾಡಿದಾಗ ಸಮಾಜದಲ್ಲಿ ಒಂದೊಳ್ಳೆ ಮೆಸೇಜು ಹೋಗುತ್ತೆ. ಪೊಲೀಸರು ನಮಗೆ ಕಾಯಕ್ಕೋಸ್ಕರ ಇರೋದು, ಕಾಯ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಧನ್ಯವಾದಗಳು. ಮಾನವೀಯತೆ ಮೆರೆದಿದ್ದಾರೆ ಅಂದರೆ ಅದನ್ನು ಮಾನವೀಯತೆ ಅನ್ನೋದಲ್ಲ, ದೇವ್ರ ಕೆಲಸ ಅನ್ಬೋದು. ಯಾರೂ ಮಾಡಲ್ಲ. ಸರ್ಕಾರಿ ಕೆಲಸ ಮಾಡ್ಕೊಂಡೇನೋ ಸಂಬಳ ತೊಗೊಂಡೇನೋ ಮಾಡೋಣ ಅಂತಿರ್ತಾರೆ. ಆದರೆ ನಮ್ಮ ನಗರ ಪೊಲೀಸರು ಸ್ವಂತ ಜೋಬಿನಿಂದ ದುಡ್ಡನ್ನು ಕೊಟ್ಟು ಇವತ್ತು ಈ ಕೆಲಸ ಮಾಡಿದ್ದಾರೆ ಅಂದರೆ ಎಲ್ಲರೂ ಮೆಚ್ಕೊಬೇಕು. ಇದೇ ರೀತಿ ಮಾಡಲಿ. ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ. ಜನಗಳಿಗೆ ಇದೇ ರೀತಿ ಸೇವೆ ಮಾಡೋಕ್ಕೆ ಅವ್ರಿಗಿನ್ನ ಶಕ್ತಿ ಕೊಡಲಿ ಅಂತ ಕೋರ್ಕೋತಾ ಇದ್ದೆ. ಒಟ್ಟಾರೆ ಪೊಲೀಸರು ಅಂದ್ರೇನೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅನ್ನೋ ಆರೋಪಗಳಿತ್ತು. ಇದೀಗ ನೊಂದವರ ಪರ ನಿಂತು ಸ್ವಂತ ಹಣದಿಂದ ಒಂದು ಕುಟುಂಬದ ಕಣ್ಣೀರು ಒರೆಸುವ ಕೆಲಸ ಮಾಡಿದ್ದು ಅವರ ಮೇಲಿದ್ದ ಅಪನಂಬಿಕೆಗಳು ದೂರವಾಗಿ ಗೌರವ ದುಪ್ಪಟ್ಟಾಗಿದೆ. అంబులెన్స్కి ఇచ్చినారు నీ కొడుకుని ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.